ಕಾಂಗ್ರೆಸ್ ಪಕ್ಷದ ನಗರ ಘಟಕದ ಎಲ್ಲ ಜಿಲ್ಲಾಧ್ಯಕ್ಷರೇ, ಕಾರ್ಯಕರ್ತರೇ, ಪದಾಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ಕಳೆದ 2 ತಿಂಗಳಿಂದ ರಾಜ್ಯದಲ್ಲಿ ಮೂಢ ಹಗರಣ ಚರ್ಚೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದು ಕೊನೆಗೆ ಅಂತಿಮವಾಗಿ ರಾಜ್ಯಪಾಲರು ವಿಚಾರಣೆಗೆ ಅನುಮತಿಯನ್ನು ನೀಡಿದ್ದಾರೆ. ಈ ವಿಚಾರಣೆ ವಿರೋಧವಾಗಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮತ್ತು ಬೆಂಗಳೂರು ನಗರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದು ಕಾನೂನು ಬಾಹಿರ, ಈ ವಿಚಾರಣೆ ಅಗತ್ಯ ಇರಲಿಲ್ಲ ಅಂತ ನಾವು ಪ್ರತಿಭಟನೆ ಮಾಡೋ ಜೊತೆಗೆ BJP ಅವರು ರಾಜ್ಯ ಭವನವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೇಲೆ ಒತ್ತಡ ಹಾಕಿ ಅನುಮತಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ ಅನ್ನೋ ಆರೋಪಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಒಳ್ಳೆಯ ಸರ್ಕಾರ ನಡೀತಾ ಇದೆ. ಜನಪರ, ಶೋಷಿತರ ಪರವಾಗಿ, ದಣಿ ಇಲ್ಲದರ ಪರವಾಗಿ ಒಂದು ಒಳ್ಳೆಯ ಸರ್ಕಾರ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಅದನ್ನು ಹೇಗಾರ ಮಾಡಿ ಅಸ್ಥಿರಗೊಳಿಸಬೇಕು, ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಬೇಕಂತೂ ಹುನ್ನಾರ ನಡೀತಾ ಇದೆ. ಇದನ್ನೆಲ್ಲ ತಪ್ಪಿಸಲಿಕ್ಕೆ ನಾವು ಸರ್ಕಾರದ ಪರವಾಗಿ, ಸಿದ್ದರಾಮಯ್ಯವರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕಂತ ಇವತ್ತು ನಮ್ಮ ಕರ್ತವ್ಯ ಆಗಿದೆ. ಈಗಾಗಲೇ ತಾವೆಲ್ಲ ಹಂತಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ವಿವಿಧ ಸಂಘಟನೆಗಳು ಮಾಡ್ತಾ ಇದ್ದಾವೆ, ಪಕ್ಷ ಮಾಡ್ತಾ ಇದೆ, ಬುದ್ಧಿಜೀವಿಗಳು ಮಾಡ್ತಿದ್ದಾರೆ. ಇದು ಮುಂದುವರಿಬೇಕು. ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ವಾಪಸ್ ಕರೆಸ್ಕೊಳ್ಬೇಕು. ರಾಜಭವನ ಎಲ್ಲರ ಪರವಾಗಿ ಸಮಾನತೆಯಿಂದ ಕೆಲಸ ಮಾಡಬೇಕು ಸಂದೇಶವನ್ನು ಕೊಡಬೇಕಾಗಿದೆ. ಸಮಾವೇಶ ಮೂಲಕ BJP ಅವರು, ವಿಶೇಷವಾಗಿ ಪ್ರಧಾನಮಂತ್ರಿಗಳು, ತಮ್ಮ ವಿರೋಧ ಯಾರು ಮಾತಾಡ್ತಾರೋ ಅವ್ರನ್ನ ಇಳಿಸುವಂಥ ಪ್ರಯತ್ನ ಇದು. ದೇಶದಲ್ಲಿ ಸುಮಾರು ಜನರನ್ನು ಅವರು ತೊಂದರೆ ಕೊಡುವಂಥ ಪ್ರಯತ್ನ ಮಾಡಿದರೆ, ಅದರಲ್ಲಿ ಆ ಪಕ್ಷದ ಆನಂದ್ ಸಿಂಗಣ್ಣವ್ರು ಕೂಡ ಹಗರಣದಲ್ಲಿ ಸಿಲುಕುವಂಥ ಪ್ರಯತ್ನ ಮಾಡಿದ್ರು. ಅವರಿಗೆ ಜಾಮೀನು ಕೊಟ್ಟಿದೆ ನ್ಯಾಯಾಲಯ. ಅವರು ಕೂಡ ಭಾಳಷ್ಟು ರಾಜ್ಯಸಭೆಯಲ್ಲಿ ಮೋದಿ ಅವರನ್ನು ಟಾರ್ಗೆಟ್ ಆಗಿ ಮಾತಾಡ್ತಿದ್ರು. ಅದೇ ರೀತಿ ನಮ್ಮ TMC ಮಹಿಳಾ ಸಂಸದೆಯನ್ನು ಪ್ರಶ್ನೆಗೆ ತಾವು ದುಡ್ಡು ಕೇಳಿ ಪಡ್ತೀರಿ ಅಂತ ಕೂಡ ಅವ್ರನ್ನ ಪಾರ್ಲಿಮೆಂಟ್ನಿಂದ ಹೊರಗೆ ಹಾಕುವಂಥ ಪ್ರಯತ್ನ ನಡೀತಾ ಇತ್ತು. ಅದೇ ರೀತಿ ಮಹಾರಾಷ್ಟ್ರದ ಸಾವಂತ್ ಅವರು, ಅವ್ರನ್ನು ಕೂಡ EDಯಲ್ಲಿ ಸಿಲಿಸುವ ಮೂಲಕ ಅವರಿಗೆ ತಂದು ಕೊಡುವಂಥ ಪ್ರಯತ್ನ ಆಯಿತು. ಸೊ ಈಗ ಮುಖ್ಯಮಂತ್ರಿ ಕೊನೆಯದಾಗಿ ಇವತ್ತು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡುವಂಥ ಪ್ರಯತ್ನ ಆಗಿದೆ. ಇಲ್ಲಿ ಇಷ್ಟೇ ಪ್ರಶ್ನೆ, ಸಿದ್ದರಾಮಯ್ಯ ಅವರ ಜೊತೆ ಹೈಕಮಾಂಡ್ ಕೂಡ ಗಟ್ಟಿಯಾಗಿ ನಿಲ್ಲಬೇಕು, ನಾವು ಕೂಡ ಗಟ್ಟಿಯಾಗಿ ನಿಲ್ಲಬೇಕು. ಯಾಕಂದರೆ ಇವತ್ತು ಒಂದು ರಾಜ್ಯಪಾಲರ ಆದೇಶದಿಂದ ಇವತ್ತು ಸಿದ್ದರಾಮಯ್ಯ ಇಳಿಸ್ತಾರೆ, ನಾಳೆ ತೆಲಂಗಾಣ ಮುಖ್ಯಮಂತ್ರಿ ಇಳಿಸ್ತಾರೆ, ನಾಳೆ ಬಹುಶಃ ನಾವು 34 ಮಂತ್ರಿಗಳಿಂದ ಆದೇಶ ಬಂದರೆ ನಾವೆಲ್ಲ ಕೂಡ ಇಳಿಬೇಕಾಗತ್ತೆ. ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಆಗುತ್ತದೆ. ಅದಕ್ಕಾಗಿ ಹೈಕಮಾಂಡ್ ಕೂಡ ಭಾಳ ಗಟ್ಟಿಯಾಗಿ ಹೇಳಬೇಕು. ತನಿಖೆ ನಡೀಲಿ, ಆರೋಪ ಸಾಬೀತಾದಾಗ ಮಾತ್ರ ಮುಂದಿನ ಚರ್ಚೆ. ಅದು ನಾವು ಮೊದಲೇ ಮಾಡ್ತಾ ಇದ್ದೀವಿ. ಎ ಬಿಟ್ಟು ಜಡ್ಡಕ್ಕೆ ಹೋಗಿದ್ವಿ ನಾವು. ಜಡ್ ಅವಶ್ಯಕತೆ ಇಲ್ಲ, ಎ ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇದೆ. ಇನ್ನು ಭಾಳಷ್ಟು ಕಾನೂನ ಅಂಶಗಳಿದೆ, ಹೋರಾಟಗಳಿದೆ.
ಅದಕ್ಕಾಗಿ ಇದು ಒಂದೇನ ನಾವು ಹೆಚ್ಚು ಕಮ್ಮಿ ಆದರೆ ಇಡೀ BJP ಅವರು ಕೇಂದ್ರ ಸರ್ಕಾರ ಎಲ್ಲ ಅವರ ವಿರೋಧಿ ಇರುವಂಥ ರಾಜ್ಯದ ಸರ್ಕಾರಗಳನ್ನು ಬುಡಮೇಲೆ ಮಾಡ್ತಾರೆ. ಇಂಥ ಪರ್ಮಿಷನ್ ಕೊಡೋದು ಅವ್ರಿಗೇನು ಭಾಳ ಹೊತ್ತಾಗೋಲ್ಲ. ಬೇರೆ ಅವರು 1 ವರ್ಷಗಳಿಂದ ಪೆಂಡಿಂಗ್ ಇದೆ ರಾಜಭವನದಲ್ಲಿ, ಅವ್ಯಾವ ಕೂಡ ಅವ್ರ ಕಣ್ಣಿಗೆ ಕಾಣಿಲ್ಲ. ಮುಖ್ಯಮಂತ್ರಿಗಳ ಅರ್ಜಿಯನ್ನು ಬೆಳಗ್ಗೆ ಕೊಡ್ತಾರೆ 10 ಗಂಟೆಗೆ, ರಾತ್ರಿ 9ವರೆಗೆ ನೋಟಿಸನ್ನು ಕೊಡ್ತಾರೆ ಚೀಫ್ ಸೆಕ್ರೆಟರಿ ಅವರಿಗೆ. ಇದೆಲ್ಲ ನೋಡಿದ್ದೀವಿ. ಇದೆಲ್ಲ ಕಾನೂನು ಬಾಹಿರ ಅಂತ ತಿಳಿದು ನಾವೆಲ್ಲ ಇಡೀ ರಾಜ್ಯದ ಜನತೆ, ಪಕ್ಷ, ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕಂತೇಳಿ ನನ್ನ ಮಾತು ಮುಗಿಸೋದು. ನಮಸ್ಕಾರ ಎಲ್ಲರಿಗೂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.